ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್ ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಎರಡು ಡೇಟಾ ಕೊಟ್ಟಿದ್ದಾರೆ, ಬ್ಯಾಟ್ಸ್ಮನ್ ಎ ಮತ್ತು ಬ್ಯಾಟ್ಸ್ಮನ್ ಬಿ. ಹೂ ಇಸ್ ಬೆಟರ್ ರನ್ ಗೆಟರ್ ಮತ್ತು ಹೂ ಇಸ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಕೇಳಿದ್ದಾರೆ. ಸೊ ಕನ್ಸಿಸ್ಟೆನ್ಸಿ ಅಂತ ಯಾವ್ದಾದ್ರು ಕ್ವಶನ್ ಬಂತು ಅಂತಂದರೆ ಈ ಪ್ರಾಬ್ಲಮ್ಮು ಕೊಯಿಫಿಷಿಯಂಟ್ ಆಫ್ ವೇರಿಯನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಬನ್ನಿ ಫಸ್ಟು ಫಾರ್ಮುಲಾ ಹಾಕೊಳ್ಳೋಣ. ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಸಿಗ್ಮಾ ಡಿ ಸ್ಕ್ವೇರ್ ಬೈ ಎನ್, ಮೀನ್ ಫಾರ್ಮುಲಾ ಸಿಗ್ಮಾ ಎಕ್ಸ್ ಬೈ ಎನ್. ನಾವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದನ್ನು ಅಕ್ಕ ಇಟ್ಕೋಬೇಕು. ಏನು ಅಂತಂದರೆ ಯಾವುದೇ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಫಾರ್ಮುಲಾ ಬರ್ಕೊಳ್ಬೇಕು. ಫಾರ್ಮುಲಾ ಬರ್ದಾದ್ಮೇಲೆ ನಮಗೆ ರಿಕ್ವೈರ್ಮೆಂಟ್ಸ್ ಏನಂತ ಗೊತ್ತಾಗುತ್ತೆ. ಸೊ ಆವಾಗ ನಾವು ಈಸಿಯಾಗಿ ಟೈಮ್ ಸೇವ್ ಮಾಡಿ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ನಾವು ಬ್ಯಾಟ್ಸ್ಮನ್ ಎ ಡೇಟಾನ ಬರ್ಕೊಳ್ಳೋಣ. ಬ್ಯಾಟ್ಸ್ಮನ್ ಎ ಡೇಟಾ ಬಂದು 45, 60, 75, 80, 70, 90, 100. ಇದನ್ನು ನಾವು ಟೋಟಲ್ ಮಾಡಿದ್ರೆ 582 ಬರುತ್ತೆ. ಸೊ 45 + 60 + 75 + 80 + 70 90 100 ಮಾಡಿದ್ರೆ 582 ಬರುತ್ತೆ. ಸೊ ಎಕ್ಸ್ ಬಾರ್ ಏನಕ್ಕೆ ಬೇಕು ಅಂತಂದರೆ ಸ್ಟ್ಯಾಂಡರ್ಡ್ ಡಿ ಸ್ಕ್ವೇರ್ ಅಂತ ಬೇಕು. ಸೊ ಡಿ ಫಾರ್ಮುಲಾನು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ಬೇಕು. ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಮೀನ್ ಅಂತ. ಸೊ ಮೀನ್ ಫಾರ್ಮುಲಾ ಏನು ಸಿಗ್ಮಾ ಎಕ್ಸ್ ಬೈ ಎನ್. ಸಿಗ್ಮಾ ಅಂತ ಅಂದರೆ ಟೋಟಲ್ ಅಂತ. ಸೊ ಟೋಟಲ್ ಆಫ್ ಎಕ್ಸ್ ಬಂದು 582 ಆಗುತ್ತೆ. 582 ಡಿವೈಡೆಡ್ ಬೈ ಎನ್. ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ? 1 2 3 4 5 6 7 8 ಇದೆ. ಸೊ 582 ಡಿವೈಡೆಡ್ ಬೈ 8 ಮಾಡಿದ್ರೆ ನಮಗೆ 72.75 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಡಿನ ಫೈಂಡ್ ಔಟ್ ಮಾಡಬೇಕು. ಡಿ ಹೇಗೆ ಫೈಂಡ್ ಔಟ್ ಮಾಡೋದು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ 72.5 ಬಂದಿದೆ. ಸೊ ಎಕ್ಸ್ ವ್ಯಾಲ್ಯೂ ಬಂದು 45 ಮೈನಸ್ ಎಕ್ಸ್ ಬಾರ್ ವ್ಯಾಲ್ಯೂ 72.5. ಸೊ ಎಕ್ಸ್ ಮೈನಸ್ 72.75. ಸೊ 45 ಮೈನಸ್ 72.75 ಮಾಡಿದ್ರೆ ಮೈನಸ್ 27.75 ಬರುತ್ತೆ. ನೆಕ್ಸ್ಟು 60 ಮೈನಸ್ 72.75 ಮೈನಸ್ 12.75 ಬರುತ್ತೆ. 75 ಮೈನಸ್ 72.75 ಮಾಡಿದ್ರೆ 2.25 ಬರುತ್ತೆ. ಸೊ ಎಲ್ಲನೂ ಇದೇ ರೀತಿ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ನೆಕ್ಸ್ಟ್ ಡಿ ಸ್ಕ್ವೇರ್ ಮಾಡಬೇಕು. ಅಂದರೆ ಮೈನಸ್ 27.75 ಇಂಟು ಮೈನಸ್ 27.75. ನಾವು ಮೈನಸ್ ಮೈನಸ್ ಸ್ಕ್ವೇರ್ ಮಾಡಿದ್ರೆ ಏನಾಯಿತು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಮೈನಸ್ ವ್ಯಾಲ್ಯೂ ಹೊರಟೋಗುತ್ತೆ. ಸೊ 27.75 ಸ್ಕ್ವೇರ್ ಮಾಡಿದ್ರೆ 770.06 ಬರುತ್ತೆ. 12.75 ಸ್ಕ್ವೇರ್ ಮಾಡಿದ್ರೆ 162.56 ಬರುತ್ತೆ. ಇದೇ ರೀತಿ ಎಲ್ಲ ವ್ಯಾಲ್ಯೂಸ್ನು ಸ್ಕ್ವೇರ್ ಮಾಡಬೇಕು. 2.75 7.25 2.75 12.75 27.75 16.75 ಇದೆಲ್ಲನೂ ಸ್ಕ್ವೇರ್ ಮಾಡಿ ನಾನು ಆನ್ಸರ್ನ ಬರೆದಿದ್ದೀನಿ. ನೆಕ್ಸ್ಟು ನಮ್ಮ ಫಾರ್ಮುಲಾ ಪ್ರಕಾರ ನಮಗೆ ಸಿಗ್ಮಾ ಡಿ ಸ್ಕ್ವೇರ್ ಬೇಕು. ಸೊ ಸಿಗ್ಮಾ ಡಿ ಸ್ಕ್ವೇರ್ ಅಂದರೆ ಟೋಟಲ್ ಆಫ್ ಡಿ ಸ್ಕ್ವೇರ್ ಅಂತ. ಟೋಟಲ್ ಎಷ್ಟು ಬಂದಿದೆ? 2318.48. ಸೊ ಫಾರ್ಮುಲಾ ಬರ್ಕೊಂಡಿದ್ದೀನಿ. 2318.48 ಡಿವೈಡೆಡ್ ಬೈ 8 ಮಾಡಿದ್ರೆ 289.81 ಬರುತ್ತೆ. ಇದಕ್ಕೆ ನಾವು ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿದ್ರೆ 17.02 ಬರುತ್ತೆ. ಸೊ ಇವಾಗ ಸಿ ವಿ ಫಾರ್ಮುಲಾನ ಎಕ್ಸಿಕ್ಯೂಟ್ ಮಾಡೋಣ. ಸಿ ವಿ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ 17.02 ಇದೆ, ಮೀನು 72.75 ಇದೆ. ಸೊ ಡಿವೈಡೆಡ್ ಬೈ 72.75 ಇಂಟು 100 ಮಾಡಿದ್ರೆ 23.39% ಬರುತ್ತೆ. ಇದು ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಬ್ಯಾಟ್ಸ್ಮನ್ ಎ. ಬ್ಯಾಟ್ಸ್ಮನ್ ಬಿನೂ ಇದೇ ರೀತಿ ಮಾಡಬೇಕು. ಬ್ಯಾಟ್ಸ್ಮನ್ ಎ ವ್ಯಾಲ್ಯೂನ ಎಕ್ಸ್ ಅಂತ ತೊಗೊಂಡಿದ್ವಿ. ಸೊ ಬ್ಯಾಟ್ಸ್ಮನ್ ಬಿ ವ್ಯಾಲ್ಯೂನ ವೈ ಅಂತ ತೊಗೊಂಡಿದ್ವಿ. ಇದು ಬ್ಯಾಟ್ಸ್ಮನ್ ಬಿ ಸ್ಕೋರ್ ಮಾಡಿರೋ ಮಾರ್ಕ್ಸು 80 0 106 27 104 42 90 47. ಇದನ್ನು ಟೋಟಲ್ ಮಾಡಿದ್ರೆ 496 ಬರುತ್ತೆ. ಫಾರ್ಮುಲಾ ಸೇಮ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಸಿಗ್ಮಾ ಡಿ ಸ್ಕ್ವೇರ್ ಬೈ ಎನ್ ಬೇಕು, ಮೀನ್ಗೆ ಸಿಗ್ಮಾ ಎಕ್ಸ್ ಬೈ ಎನ್ ಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಸ್ಟು ಮೀನ್ ಫೈಂಡ್ ಔಟ್ ಮಾಡೋಣ. ಸಿಗ್ಮಾ ವೈ ಬೈ ಎನ್ ಅಂದರೆ 496/8. ಆನ್ಸರು ನಮಗೆ 62 ಬರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ರಿಕ್ವೈರ್ಮೆಂಟ್ ಇರೋದೇನು? ಡಿ ಸ್ಕ್ವೇರ್. ಸೊ ಫಸ್ಟು ಡಿ ಫೈಂಡ್ ಔಟ್ ಮಾಡಬೇಕು. ವೈ ಮೈನಸ್ ವೈ ಬಾರ್. ವೈ ಎಷ್ಟಿದೆ? 80 ಮೈನಸ್ 62 ಇದೆ. ಸೊ ವೈ ಮೈನಸ್ 62. ಸೊ 80 ಮೈನಸ್ 62 ಅಂದರೆ 18. 0 ಮೈನಸ್ 62 ಮೈನಸ್ 62 106 ಮೈನಸ್ 62 44. ಇದೇ ರೀತಿ ಎಲ್ಲ ವ್ಯಾಲ್ಯೂಸ್ನು ಫೈಂಡ್ ಔಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ಕ್ವೇರ್ ಮಾಡಬೇಕು. ಸೊ 18 ಸ್ಕ್ವೇರ್ ಎಷ್ಟು? 324. ನೆಕ್ಸ್ಟ್ 62 ಸ್ಕ್ವೇರ್ ಬಂದು 3844. 44 ಸ್ಕ್ವೇರ್ 1936. ಸೊ ಇದನ್ನೆಲ್ಲನೂ ಇದೇ ರೀತಿ ಸ್ಕ್ವೇರ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ಅದನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಡಿ ಸ್ಕ್ವೇರ್ ಅಂದರೆ ಟೋಟಲ್ ಆಫ್ ಡಿ ಸ್ಕ್ವೇರ್ 10,506 ಬರುತ್ತೆ. ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬ್ಯಾಟ್ಸ್ಮನ್ ಬಿ ಫೈಂಡ್ ಔಟ್ ಮಾಡಬೇಕು. ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಡಿ ಸ್ಕ್ವೇರ್ 10,502 ಡಿವೈಡೆಡ್ ಬೈ ನಂಬರ್ ಆಫ್ ಪ್ಲೇಯರ್ಸ್ ನಂಬರ್ ಆಫ್ ಸ್ಕೋರ್ ಸೇಮ್ 3 4 5 6 7 8. ಸೊ 10,502 ಡಿವೈಡೆಡ್ ಬೈ 8 ಮಾಡಿದ್ರೆ 1312.75 ಬರುತ್ತೆ. ಅದನ್ನು ಸ್ಕ್ವೇರ್ ರೂಟ್ ಮಾಡಿದ್ರೆ 36.23. ಸಿ ವಿ ಫಾರ್ಮುಲಾ
ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ ಮೀನ್ ಇಂಟು 100 36.23 ಡಿವೈಡೆಡ್ ಬೈ 62 ಇಂಟು 100 CV ಈಸ್ ಈಕ್ವಲ್ ಟು 58.44%. ಕ್ವಶನಲ್ಲಿ ಏನಂತ ಕೇಳಿದರೆ ಹೂ ಇಸ್ ಅ ಬೆಟರ್ ರನ್ ಗೆಟರ್ ಮತ್ತು ಹೂ ಇಸ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಕೇಳಿದ್ದಾರೆ. ಹೂ ಇಸ್ ಬೆಟರ್ ರನ್ ಗೆಟರ್ ಅಥವಾ ಹೂ ಹ್ಯಾಸ್ ಸ್ಕೋರ್ಡ್ ಮೋರ್ ರನ್ಸ್ ಅಂತ ಏನಾದರೂ ಕ್ವಶನಲ್ಲಿ ಕೇಳಿದ್ರೆ ನಾವು ಫೈಂಡ್ ಔಟ್ ಮಾಡಿರೋ ಮೀನ್ ನೋಡಬೇಕು. ಈಗ ಅರ್ಥಮೆಟಿಕ್ ಮೀನ್ ಆಫ್ ಬ್ಯಾಟ್ಸ್ಮನ್ ಎ ಬ್ಯಾಟ್ಸ್ಮನ್ ಬಿ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಾವು ಹೈಯೆಸ್ಟ್ ಸ್ಕೋರರ್ ಅಥವಾ ಬೆಟರ್ ಸ್ಕೋರರ್ ಅಂತ ತಗೋಬೇಕು. ಸೊ ಬ್ಯಾಟ್ಸ್ಮನ್ ಎ ಸ್ಕೋರ್ ಬಂದು 72.75 ಇದೆ, ಬ್ಯಾಟ್ಸ್ಮನ್ ಬಿ ಬಂದು 62 ಇದೆ. ಇವೆರಡರಲ್ಲಿ ಹೈಯೆಸ್ಟ್ ಬ್ಯಾಟ್ಸ್ಮನ್ ಎ ಆಗಿರೋದ್ರಿಂದ ಬ್ಯಾಟ್ಸ್ಮನ್ ಎ ಇಸ್ ಬೆಟರ್ ಸ್ಕೋರರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಹೂ ಇಸ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಕೇಳಿದ್ದಾರೆ. ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಅಂತ ಕೇಳಿದ್ರೆ CV ಆಫ್ ಎ ಮತ್ತು CV ಆಫ್ ಬಿನ ಕಂಪೇರ್ ಮಾಡಬೇಕು. ಬೆಟರ್ ಸ್ಕೋರರ್ ಅಥವಾ ಹೈಯೆಸ್ಟ್ ಸ್ಕೋರರಲ್ಲಿ ಅರ್ಥಮೆಟಿಕ್ ಮೀನ್ನ ಕಂಪೇರ್ ಮಾಡಬೇಕು. ಎರಡರಲ್ಲಿ ಹೈಯೆಸ್ಟ್ ಇರೋದನ್ನ ತೊಗೋಬೇಕು. ಕನ್ಸಿಸ್ಟೆಂಟ್ ಅಂತ ಕೇಳಿದ್ರೆ ಕೊಯಿಫಿಷಿಯಂಟ್ ಆಫ್ ವೇರಿಯನ್ಸ್ ಅಥವಾ CVನ ಕಂಪೇರ್ ಮಾಡಬೇಕು. ಬ್ಯಾಟ್ಸ್ಮನ್ ಎ ಬಂದು 23.39 ಇದೆ, ಬ್ಯಾಟ್ಸ್ಮನ್ ಬಿ ಬಂದು 58.44 ಇದೆ. ನಾವು ಅರ್ಥಮೆಟಿಕ್ ಮೀನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ತೊಗೋತೀವಿ, CVಯಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ತೊಗೋತೀವಿ. ಸೊ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಬ್ಯಾಟ್ಸ್ಮನ್ ಎದು CV ಅಥವಾ ಕೊಯಿಫಿಷಿಯಂಟ್ ಆಫ್ ವೇರಿಯನ್ಸ್ ಕಡಿಮೆ ಇದೆ. ಸೊ ಯಾವ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹೂ ಈಸ್ ಬೆಟರ್ ಸ್ಕೋರರ್ ಅಂದರೂ ಬ್ಯಾಟ್ಸ್ಮನ್ ಏನೇ, ಹೂ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂದರೂ ಬ್ಯಾಟ್ಸ್ಮನ್ ಏನೇ. ಕೆಲವೊಂದು ಸಲ ಹೈಯೆಸ್ಟ್ ವ್ಯಾಲ್ಯೂ ಒಂದು ಬರುತ್ತೆ, ಕನ್ಸಿಸ್ಟೆಂಟ್ ವ್ಯಾಲ್ಯೂ ಒಂದು ಬರುತ್ತೆ, ಆವಾಗಲೂ ತೊಂದರೆ ಇಲ್ಲ. ಸೊ ಬ್ಯಾಟ್ಸ್ಮನ್ ಎ ಇಸ್ ಬೆಟರ್ ರನ್ ಗೆಟರ್, ಬ್ಯಾಟ್ಸ್ಮನ್ ಬಿ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ಬರಿಬೋದು, ಅಥವಾ ಬಿ ಈಸ್ ಬೆಟರ್ ರನ್, ಎ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತಲೂ ಬರಿಬೋದು. ಯಾವಾಗಲೂ ಇದೆರಡು ಒಂದೇ ಬ್ಯಾಟ್ಸ್ಮನ್ಗೆ ಅಥವಾ ಒಬ್ಬರೇ ಪರ್ಸನ್ಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇದಿಷ್ಟು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.